ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಪರಿಷತ್ ಟಿಕೆಟ್ ಫೈಟ್ ಇದೆ. ಅಭ್ಯರ್ಥಿಗಳ ಪಟ್ಟಿ ಫೈನಲ್ಗೆ ದಿಲ್ಲಿಗೆ ಸಿದ್ದರಾಮಯ್ಯ ಡಿಕೆಶಿ ಹೊರಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಮುನ್ನ ಸಿಎಂ ಸುರ್ಜೇವಾಲಾ ಚರ್ಚೆ. ಕಾಂಗ್ರೆಸ್ನ 7 ಸ್ಥಾನಗಳ ಪೈಕಿ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಿಎಂ ಚರ್ಚೆ. ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲೇ ಮಾತುಕತೆ. ದೆಹಲಿಯ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿಎಂ ಡಿಸಿಎಂ ಒಂದೇ ಕಾರ್ನಲ್ಲಿ ಬಂದಿದ್ದಾರೆ. ಸುರ್ಜೇವಾಲಾ ಅವರೊಂದಿಗೆ ಮೊದಲಿಗೆ ಚರ್ಚಿಸಿ ಅದಾದ ಮೇಲೆ ಹೈಕಮಾಂಡ್ನೊಂದಿಗೆ ಚರ್ಚೆಯಾಗುತ್ತೆ. 7 ಸ್ಥಾನಗಳಿವೆ, 60 ಜನ ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಪರಿಷತ್ ಟಿಕೆಟ್ ಫೈಟ್. ಸಿಎಂ ಜೊತೆ ಸಭೆ ಆದಮೇಲೆ ಸುರ್ಜೇವಾಲಾ ಡಿಕೆಶಿ ಪ್ರತ್ಯೇಕ ಸಭೆ. ಆಕಾಂಕ್ಷಿಗಳ ಪಟ್ಟಿ ಫೈನಲ್ ಮಾಡ್ತಾ ಇದ್ದಾರೆ. ಇಬ್ಬರು ನಾಯಕರು ಲಿಸ್ಟ್ ಫೈನಲ್ ಮಾಡಿ ಖರ್ಗೆ ಜೊತೆ ನಾಳೆ ಸಿಎಂ ಡಿಸಿಎಂ ಸಭೆ ಇರುತ್ತೆ. 7 ಸ್ಥಾನಕ್ಕೆ ಈಗಾಗಲೇ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಸಸ್ಪೆನ್ಸ್. 300ಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ. ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ. ಯಾರು ನನ್ನ ಬಂದು ಕೇಳ್ಕೊಂಡಿದ್ರು, ಯಾರು ಅರ್ಹತೆ ಇದ್ದು ಅದನ್ನೆಲ್ಲ ಕೇಳಿದ್ದೇವೆ. ಒಂದು ರೌಂಡ್ ಮೀಟಿಂಗ್ ಆಗಿದೆ. ಇನ್ನು ACC ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಹತ್ರ ಮಾತಾಡಬೇಕು. ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ. 7 ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು. ಮಿಕ್ಕಿದ್ನ ನೆಕ್ಸ್ಟ್ ಟೈಮ್ ನಾವು ಮಾಡ್ಕೊಡ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ 2 ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ. ಆದರೂ ಕೂಡ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ದೆಹಲಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, 60 ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳಿದ್ರು ಕೂಡ ಲಿಸ್ಟ್ನಲ್ಲಿ ಪ್ರಬಲವಾಗಿ ಆಕಾಂಕ್ಷಿಗಳು ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ. ಇರೋದು 7 ಸ್ಥಾನ. ಯಾರ್ಯಾರು ಈ ಸ್ಪರ್ಧೆಯಲ್ಲಿದ್ದಾರೆ? ಭಾವನಾ, ಒಂದಂತೂ ಅವರ ಮಾತಿನಲ್ಲಿ ವ್ಯಕ್ತ ಆಗಿದ್ದು, ನಾವು ಕಳೆದ ಬಾರಿ ಹಾಲಿ ಶಾಸಕರೊಬ್ಬರಿಗೆ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ವಿ, ಅದು ಮಾತ್ರ ಕಾಯಂ ಆಗುತ್ತೆ ಅನ್ನುವಂಥದ್ದು ಯತೀಂದ್ರ ಅವರಿಗೆ ಬಹುತೇಕ ಕಾಯಂ ಆಗಿದೆ ಅಂತ. ಉಳಿದ 6 ಸ್ಥಾನಗಳಿಗೆ ಒಂದು ರೀತಿಯಲ್ಲಿ 60 ಜನ ಆಕಾಂಕ್ಷಿಗಳು ಅಂತಲೇ ನಾವು ಹೇಳ್ಬೋದಾಗತ್ತೆ. ಅದರಲ್ಲಿ ಸಾಕಷ್ಟು ಜನ ತೆರೆಯ ಹಿಂದೆ ಮತ್ತು ತೆರೆಯ ಮುಂದೆ, ಅಂದರೆ DCM ಇರ್ಬೋದು, ಇಲ್ಲಿ ಖರ್ಗೆ ಅವರು ಇರ್ಬೋದು, ಸುರ್ಜೇವಾಲಾ ಅವರು ಇರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಆಗ್ತಾನೆ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಈ ಭೇಟಿ ನಡೀತಾನೆ ಇದೆ. ನಮಗೆ ಅವಕಾಶ ಮಾಡಿಕೊಡಿ, ನಮ್ಮ ಸಮಾಜಕ್ಕೆ ಅವಕಾಶ ಮಾಡಿಕೊಡಿ, ಈ ರೀತಿ ಮಾಡಿಕೊಡೋದ್ರಿಂದ ಕಾಂಗ್ರೆಸ್ಗೆ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಹೇಳೋದ್ರ ಜೊತೆಗೆ ಅವರವರ ಮನವಿಗಳನ್ನು ಕೊಡ್ತಾನೆ ಇದ್ದಾರೆ. ಆದರೆ ಅಲ್ಲಿಂದ ಒಂದು ಮಾಹಿತಿಯ ಪ್ರಕಾರ 60 ಜನ ಆಕಾಂಕ್ಷಿಗಳಿದ್ದಾರೆ ಎಂದರೂ ಕೂಡ 32 ಜನರ ಒಂದು ಶಾರ್ಟ್ ಲಿಸ್ಟ್ ಅನ್ನು ಮಾಡ್ಕೊಂಡು ತಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. 32 ಜನನೂ ಕೂಡ ಪ್ರಾಂತ್ಯ ಮತ್ತು ಜಾತಿವಾರು ಈ ಎಲ್ಲವುಗಳನ್ನು ಕೂಡ ಇಟ್ಕೊಂಡು ಮತ್ತೆ ಮುಂದೆ ಏನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಆ ಸಂದರ್ಭವನ್ನು ಕೂಡ ಗಮನದಲ್ಲಿಟ್ಕೊಂಡು ಕೆಲವರಿಗೆ, ಅಂದರೆ ಕಾರ್ಯಕರ್ತರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನೋವಂಥದ್ದು, ಒಬ್ರಿಗೋ ಇಬ್ಬರಿಗೋ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಏನು ಕಳೆದ ಒಂದು ವಾರದಿಂದಲೂ ಕೂಡ ಕೇಳಿ ಬರ್ತಾ ಇದೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಇರ್ಬೋದು, ಗೋವಿಂದರಾಜು ಅವರು ಇರ್ಬೋದು, ಕಾರ್ತಿಕ್ ಇರ್ಬೋದು, ಇವರೆಲ್ಲರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಚರ್ಚೆಯ ಹಂತದಲ್ಲಿ ಸಾಕಷ್ಟಿದೆ. ಆದರೆ ಒಂದಂತೂ ಯತೀಂದ್ರ ಅವರ ಹೆಸರು ಹೆಚ್ಚು ಕಡಿಮೆ ಫೈನಲ್ ಆದಂಗಿದೆ. ಯಾಕಂದರೆ ಇವತ್ತು ಕೂಡ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಒಬ್ಬರಿಗೆ ಹಾಲಿ ಶಾಸಕರು ಒಬ್ಬರು ಸ್ಥಾನ ತ್ಯಾಗ ಮಾಡಿದರೆ ಅವರಿಗೆ ಮಾತು ಕೊಟ್ಟಿದ್ವಿ, ಅದರಂತೆ ನಾವು ನಡ್ಕೊಳ್ತೇವೆ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಅದ್ರ ಹೆಸರು ಉಲ್ಲೇಖ ಮಾಡಲಿಲ್ಲ. ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನೇ ಹೇಳಿದ್ರು. ಸೊ ಹಾಗಾಗಿ ಕಸರತ್ತಂತೂ ಜೋರಾಗಿ ದೆಹಲಿಯಲ್ಲಿ ನಡೀತಾ ಇದೆ. ಇವತ್ತು ರಾತ್ರಿ 10 ಗಂಟೆಯ ಹೊತ್ತಿಗೆ ಖರ್ಗೆ ಅವರು ದೆಹಲಿಗೆ ಬರ್ತಾರೆ. ನಾಳೆ ಬೆಳಿಗ್ಗೆ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ಇರುತ್ತೆ. KC ವೇಣುಗೋಪಾಲ್ ಕೂಡ ಆ ಸಭೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಇರುತ್ತೆ. CM, DCM, ಸುರ್ಜೇವಾಲಾ ಮತ್ತೆ ಖರ್ಗೆ ಅವರು ಹಾಗೂ ವೇಣುಗೋಪಾಲ್ ಅವರು ನಾಳೆ ಸಭೆ ಸೇರುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದಾವೆ. ಮಂಜು, ನಿಮ್ಮೆಲ್ಲ ಮಾಹಿತಿಗೆ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.